ಚಂದ್ರಣ್ಣ ನಿನ್ನ ಚಂದ್ರಣ್ಣ ಬನ್ನಿ ನೀವು ಯಜಮಾನ ಅದೆಲ್ಲ ಬಿಟ್ಟರೆ ಹೆಂಗಿರೋದು ಮಾಡಲಿ ಚಂದ್ರಣ್ಣನಿಗೆ ಅಶೋಕ್ ಮಾತಾಡಿ ಅಣ್ಣ ಸರ್ ಮೈಸೂರು ವಿಭಾಗದಿಂದ ನಾವು 3 ಜನ ಅಶೋಕ್ ಅವರು ನಂಬರ್ 1, ಚಂದ್ರಶೇಖರ್ ನಂಬರ್ 3, ಚಂದ್ರಶೇಖರ್ ಪರಿಚಾರ ಅವರು ನಂಬರ್ 4 ಜಯಶೀಲರಾಗಿದ್ದೀವಿ. ಎಷ್ಟು ಓಟಿಂದ ಸರ್? ಅಶೋಕ್ ಅವರಿಗೆ 58 ಓಟು, ಚಂದ್ರಶೇಖರ್ಗೆ 57 ಓಟು, ಚಂದ್ರಶೇಖರ್ ಪರಿಚಾರ ಅವರಿಗೆ 41 ಓಟು ತಗೊಂಡು ಜಯಶೀಲರಾಗಿದ್ದಾರೆ. ತಮ್ಮ ಹೆಸರು? ಎಸ್ ಚಂದ್ರಶೇಖರ್. ಮಾತಾಡಿ ಸರ್. ಇವತ್ತು ಕರ್ನಾಟಕ ರಾಜ್ಯದ ಪತ್ತಿನ ಸಹಕಾರಿ ಮಹಾಮಂಡಳದ ಚುನಾವಣೆ ಬೆಂಗಳೂರಿನ ಮುಖ್ಯ ಕಚೇರಿಯಲ್ಲಿ ಜರುಗಿತು. ಅದರೊಳಗೆ 5 ವಿಭಾಗಗಳಲ್ಲಿ ನಮ್ಮ ಬೆಳಗಾವಿ ವಿಭಾಗದಿಂದ ಸುಮಾರು 141 ಮತದಾರರು ಅರ್ಹವಾಗಿ ಇವತ್ತು 132 ಮತದಾರರು ಮತದಾನ ಮಾಡಿದ್ದಾರೆ. ಅದರೊಳಗೆ ಸುಮಾರು ನಾವು ಈ ವಿಭಾಗದಿಂದ 5 ಜನ ಸ್ಪರ್ಧೆಗಳನ್ನು ಮಾಡಿದ್ದೀವಿ. ಅದರೊಳಗೆ ನಾವು ಡಾಕ್ಟರ್ ಹೊಸಮಠ ಅವರು, ಉಮೇಶ್ ಪಾಳೆ ಅವರು, ಕೆಂಚರೆಡ್ಡಿ ಅವರು, ನಾವು 3 ಸಹಿತ ಮೊದಲಿಂದ ಈ ಮಹಾಮಂಡಳದಲ್ಲಿ ಕೆಲಸ ಮಾಡುತ್ತಾ ನಿರ್ದೇಶಕರಾಗಿ ಸೇವೆ ಮಾಡಿದವರು. ಇನ್ನಿಬ್ಬರು ಹೊಸಬರಾಗಿ ಸ್ಪರ್ಧೆ ಮಾಡಿದರು. ಅದರೊಳಗೆ ಇವತ್ತು ಈ ಮತದಾನ ಆದ ಮೇಲೆ ಏನು ನಮ್ಮ ಫಲಿತಾಂಶ ಘೋಷಣೆ ಆದ ಮೇಲೆ ಸುಮಾರು ನಮ್ಮ 3 ಜನ ಏನು ನಾವು ನಿರ್ದೇಶಕರಾಗಿ ಈ ಮಹಾಮಂಡಳದಲ್ಲಿ ಕೆಲಸ ಮಾಡಿದ್ದೇವೆ, ಆ ಕೆಲಸ ಮಾಡಿದ್ದನ್ನು ಗುರುತರವಾಗಿ ಅಥವಾ ಸಹಕಾರ ರಂಗದಲ್ಲಿ ಕೆಲಸ ಮಾಡಿದ್ದನ್ನು ಸ್ಮರಿಸಿ ಇವತ್ತು ಮತದಾರರು ನಮಗೆ ಅಭೂತಪೂರ್ವವಾದಂಥ ಜಯವನ್ನು ತಂದುಕೊಟ್ಟಿದ್ದಾರೆ. ಸಾಕಷ್ಟು ಮತಗಳಿಂದ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಎಲ್ಲ ಹಿರಿಯ ಸಹಕಾರಿಗಳಿಗೆ, ರಾಜ್ಯದ ಪ್ರಮುಖರಿಗೆ ಮತ್ತು ಮತದಾನ ನೀಡಿದಂಥ ಪ್ರತಿಯೊಂದು ಸಂಘ ಸಂಸ್ಥೆಯ ಪ್ರತಿನಿಧಿಗಳಿಗೆ ಇವತ್ತು ನಮ್ಮ ಬೆಂಬಲಿಗರಾಗಿ ಏನು ಕೆಲಸ ಮಾಡಿದ್ದಾರೆ, ಒಂದು 5 ದಿವಸಗಳ ನಿರಂತರವಾಗಿ ನಮ್ಮ ಪರವಾಗಿ ಮತಯಾಚನೆ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಸಹಿತ ನಾವು 3 ಸಹಿತ ಒಂದು ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ. ಮುಂದಿನ ದಿನಮಾನಗಳಲ್ಲಿ ಏನು ಸಹಕಾರ ರಂಗ ನಮ್ಮ ವಿಶೇಷವಾಗಿ ಬೆಳಗಾವಿ ವಿಭಾಗದಲ್ಲಿ ಭಾಳ ಮೊದಲಿನಿಂದಲೂ ಸಹಿತ ದೊಡ್ಡ ಸ್ಥಾನದಲ್ಲಿ ನಡೆದು ಬಂದಿದೆ. ಅದೇ ಸ್ಥಾನವನ್ನು ಉಳಿಸಿಕೊಂಡು ಇನ್ನೂ ಬೆಳಗಾವಿ ವಿಭಾಗಕ್ಕೆ ದೊಡ್ಡ ಹಿರಿಮೆಯನ್ನು, ಗರಿಮೆಯನ್ನು ತರಲಿಕ್ಕೆ ನಾವು 3 ಸಹಿತ ಈ ಮಹಾಮಂಡಳದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ ಅನ್ನುವಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ತಿಳಿಸಿ ಪ್ರತಿಯೊಬ್ಬರಿಗೂ ನನ್ನ ಹಾಗೂ ನಮ್ಮ ವಂದನೆಗಳನ್ನು ಸಲ್ಲಿಸ್ತೀನಿ. ತಮ್ಮ ಹೆಸರು? ಉಮೇಶ್ ಬಾಳಿ ಅವರು. ಅದು 19 ಕೋಟಿ ಹಗರಣ ಆಗಿಲ್ಲ, ಅದೇನು ಮಾಡ್ತೀರಾ? ನೋಡಿ, ಈಗಾಗಲೇ ಅದು ಸಿಬ್ಬಂದಿ ವರ್ಗದವರಿಂದ ಮತ್ತು ಕೆಲವೊಂದು ಬ್ಯಾಂಕ್ ಅಪ್ರಾಮಾಣಿಕರಿಂದ ಹಗರಣ ಆಗಿದೆ. ಅದು ನಮಗೆ ಗೊತ್ತಿಲ್ಲದ ಹಾಗೆ ನಡೆದು ಬಂದಿದೆ. ಆ ಹಗರಣದ ಬಗ್ಗೆ ಇವತ್ತು ನಾವು ಮುಂದಿನ ದಿನಮಾನಗಳಲ್ಲಿ ನಾವು ಎಲ್ಲ ಆಡಳಿತ ಮಂಡಳಿಯವರು ಸೇರಿಕೊಂಡು ಪೊಲೀಸರ ಸಹಾಯದಿಂದ, ಸರ್ಕಾರದ ಸಹಾಯದಿಂದ ಅದನ್ನು ಅನ್ವೇಷಣೆ ಮಾಡಿಸಿ ಅದಕ್ಕೆ ಒಂದು ಪೂರ್ಣ ಹಂತದೊಳಗೆ ನಮಗೆ ಮಹಾಮಂಡಳಕ್ಕೆ ಹಣ ತಿರುಗಿ ಬರುವ ಹಾಗೆ ನೋಡುವಂಥ ಕೆಲಸದೊಳಗೆ ನಾವು ಭಾಗಿಯಾಗ್ತೇವೆ. ಮತ್ತೆ ಇನ್ನೂ ಹೆಚ್ಚಿನ ಉತ್ಪನ್ನವನ್ನು ಮಾಡಿ ಈ ಮಹಾಮಂಡಳ ಉನ್ನತ ಮಟ್ಟಕ್ಕೆ ಹೋಗುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಒಂದೊಂದು ರಿಕ್ವೆಸ್ಟು, ಪೊಲೀಸ್ಗೆ ಹೋಗಬೇಡಿ. ಯಾಕೆ ಗೊತ್ತಾ, ಇಲ್ಲಿ ದೊಡ್ಡ ಸರ್ ಎಲ್ಲ ಕವರ್ ನಾವು
ಇದೊಂದು ಹಾಕೋಣ ಹೇಳ್ತೀನಿ. ಗ್ರೂಪ್ ಭಾಗದಿಂದ ಕೋಲಾರ, ಚಿಕ್ಕಬಳ್ಳಾಪುರ, ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ ಜಿಲ್ಲೆಯಿಂದ ಎಲ್ಲ ನಮ್ಮ ಪತ್ತಿನ ಸಹಕಾರ ಸಂಘದ ಮತದಾರ ಬಂಧುಗಳು 65 ಮತಗಳನ್ನು ಚಲಾಯಿಸಿ 63 ಮತಗಳನ್ನು ನನಗೆ ನೀಡೋದ್ರ ಮುಖಾಂತರ ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅತ್ಯಂತ ಗೌರವಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಈ ಮಹಾಮಂಡಲದಲ್ಲಿ ದೊರೆತಕ್ಕಂಥ ಎಲ್ಲ ಸೇವೆ ಸೌಲಭ್ಯಗಳನ್ನು ಎಲ್ಲರಿಗೂ ಸಮಾನವಾಗಿ ನಾನು ಸೇವೆ ಮಾಡಲಿಕ್ಕೆ ಬದ್ಧವಾಗಿದ್ದೀನಿ. ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನನ್ನೆಲ್ಲ ಬೆಂಬಲ ಮಾಡಿದಂಥ ಅಭಿಮಾನಿ ಮಿತ್ರವರ್ಗದವರೆಗೂ ಕೂಡ ಜಗದೀಶ್ ಕಂದಿಕೆರೆ. ಥ್ಯಾಂಕ್ ಯು ಸರ್. ಆಶಾಲತಾರು ಮೋಸ ಮಾಡಿ 2017ರಿಂದ ಇಲ್ಲಿವರೆಗೆ 19 ಕೋಟಿ ರೂಪಾಯಿ ಏನು FD ಸ್ಟಾಂಪಿಂಗ್ FD ನಿಂತಿದ್ವಿ, ಅದನ್ನು ಹಾಮಾರಿಸಿ ಅಧ್ಯಕ್ಷರಿಗೆ, ಸಮಿತಿಯವರಿಗೆ, ಅಡಿಟರ್ಗೆಲ್ಲ ಹಾಮಾರಿಸಿ ಹೋಗಿರ್ತಕ್ಕಂಥ ಸಂದರ್ಭದೊಳಗೆ ಇದು ಸಂಪೂರ್ಣವಾಗಿ ನಾಶ ಹೊಂದಿರ್ತಕ್ಕಂಥ ಸಂದರ್ಭದೊಳಗೆ ಅದನ್ನು ಪುನರ್ ಕಟ್ಟಬೇಕಾಗಿದೆ. ನಾವು ಕಟ್ತಕ್ಕಂಥ ಸಂದರ್ಭದೊಳಗೆ ನಾವು ನಮ್ಮ ಗುಲ್ಬರ್ಗ ವಿಭಾಗದಿಂದ 5 ಜನರಲ್ಲಿ ಇವತ್ತು ಶೇಖರ್ ಮಾಲಿ ಪಾಟೀಲ್ ಒಬ್ಬ ಹಿರಿಯ ಸಹಕಾರದವರು ಅವ್ರು ಕಳ್ಕೊಂಡಿರ್ತಕ್ಕಂಥ ನೋವು ನಮಗೈತೆ. ನಾವು ಆರಿಸಿ ಬಂದಿದ್ದಕ್ಕೆ ಹೆಚ್ಚು ಖುಷಿ ಪಡ್ತಕ್ಕಂಥ ವಿಷಯ ಆದರೂ ಸಹಿತ ಅವರು ಕಳ್ಕೊಂಡು ನಮ್ಮ ನೋವಾಗೈತೆ ಅಂತಕ್ಕಂಥ ಮಾತನ್ನು ಸಂದೇಶಪಡ್ತೀನಿ. ಆದರೂ ಅನಿವಾರ್ಯವಾಗಿ ಅವರ ಸಹಕಾರ ಮತ್ತು ಎಲ್ಲ ಸಹಕಾರಿ ಬಂಧುಗಳ ಸಹಕಾರದಿಂದ ಈ ಒಂದು ಎಲ್ಲ ನನ್ನ ಪತ್ತಿನ ಸಹಕಾರ ಸಂಘಗಳ ಪದಾಧಿಕಾರಿಗಳಿಗೆ, ಪತ್ತಿನ ಸಹಕಾರ ಸಂಘಗಳ ಒಂದು ಸಿಬ್ಬಂದಿಗಳಿಗೆ ಮತ್ತು ಪತ್ತಿನ ಸಹಕಾರ ಸಂಘ ಅಧ್ಯಕ್ಷರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಮತ್ತು ಮುಂಬರುವ ಕಾಲದೊಳಗೆ ನಾವೇನು ಇದನ್ನು ಬೆಳೆಸ್ತಕ್ಕಂಥ ಒಂದು ವ್ಯವಸ್ಥೆಯೊಳಗೆ ನಾವು ನಮ್ಮ ಜೊತೆ ಕೈ ಜೋಡಿಸಿ ಅಂತಕ್ಕಂಥ ಮಾತನ್ನು ಸಂದರ್ಭ ನಾನು ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ನಾನು ರವೀಂದ್ರ ಕಲಬುರ್ಗಿ ಅಂತ ಹೇಳಿ, ನಂದು ಬಾಗಲಕೋಟೆ ಜಿಲ್ಲೆ, ನಾನು ಗುಲ್ಬರ್ಗ ವಿಭಾಗದಿಂದ ಆರಿಸಿ ಬಂದಿದ್ದೆ. ಇವರು ದರ್ಯಪ್ಪನ ಅಲಗೂರು ಅವರು ಹೇಳಿ ಸರ್, ಮುಂದೆ ಬರ್ರಿ ಸರ್, ಮುಂದೆ ಬಂದೆ. ಧನ್ಯವಾದ ಹೇಳಿ. ಸಹಕಾರ ರಂಗದಾಗ 22 ವರ್ಷ ದುಡಿದಿದ್ದೀನಿ. ಅದರ ಪ್ರತಿಫಲವಾಗಿ ಇವತ್ತೆಲ್ಲ ಸಹಕಾರ ರಂಗದ ಡೆಲಿಗೇಟ್ಸ್ ನನಗೆ ಆಶೀರ್ವಾದ ಮಾಡ್ಯಾರ, ನಮ್ಮ ಪೆನಲ್ಗೂ ಆಶೀರ್ವಾದ ಮಾಡ್ಯಾರ. ಎಲ್ಲರಿಗೂ ಧನ್ಯವಾದಗಳು. ಪತ್ತಿನ ಸಹಕಾರ ಸಂಘಗಳ ನಮ್ಮನ್ನು 3ನೇ ಬಾರಿಗೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಮ್ಮ ಫಿನಾಲನ್ನು 4 ಜನ ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಹಿರಿಯ ಸಹಕಾರಿಗಳು ಸೋತಿದ್ದಾರೆ. ಆ ಒಂದು ನಾವು ಮರೆಯಲಾರಂಗಾಗಿದೆ. ಈ ಪ್ರವೇಶವನ್ನು ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ ಅಂತ ನಿಮ್ಮಲ್ಲಿ ಕೆಲಸಗಳಾಗಬೇಕು ಹೇಳ್ತಾರೆ. ಈಗ ನಾವು ಪ್ರಥಮ ಬಾರಿ ಹಿರಿಯರೊಂದಿಗೆ ಚರ್ಚೆ ಮಾಡಿ ಕೆಲಸ ಹೇಳ್ತಾರೆ. ಅವ್ರಿಗೆಲ್ಲ ಧನ್ಯವಾದಗಳು. ಅವರು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಈ ಸಂಘದಿಂದ ಏನು ಸಮಸ್ಯೆ ಆಗಿದೆ ಅದನ್ನು ಸರಿ ಮಾಡಬೇಕು ಅನ್ನುವಂಥ ಒಂದೇ ದೃಷ್ಟಿಯಿಂದ ನಮ್ಮನ್ನು ಇಷ್ಟೊಂದು ಅತಿ ಹೆಚ್ಚಿನ ಮತಗಳು ಕೊಟ್ಟು ಗೆಲ್ಲಿಸಿದ್ದಾರೆ. ಹಾಗಾಗಿ ಅವ್ರ ನಂಬಿಕೆಗೆ ಎಲ್ಲೂ ದ್ರೋಹ ಮಾಡ್ದೇ ಅವರ ನಂಬಿಕೆಯನ್ನು ಉಳಿಸ್ಕೊಳ್ತೀವಿ ಅಂತ ಒಂದು ಪ್ರಮಾಣ ಮಾಡಿ ಹೇಳ್ತೀನಿ. ಈಗ ನಾನು 82 ಓಟ್ಗಳನ್ನ ಗೆದ್ದು ಸೆಕೆಂಡ್ ಹೈಯೆಸ್ಟಲ್ಲಿ ಗೆದ್ದಿತ್ತು. ಫುಲ್ ಟೀಮ್ ತಗೊಳ್ಳಿ. ಫುಲ್ ಟೀಮ್ ಬನ್ರಿ 24 ಅವರ್ಸ್ ಜೊತೆಗೆ ಇಲ್ಲ ಬನ್ನಿ ಬನ್ನಿ. ಅಪ್ಪಾಜಿ